ಸತ್ಯ ಸಾಯಿಬಾಬಾ ನಿಜಕ್ಕೂ ದೇವರಾಗಿದ್ರ? ಸತ್ಯ ಸಾಯಿಬಾಬಾ ಸಾವಿನ ರಹಸ್ಯಗಳು. 20 ದಿನಗಳ ಮುಂಚೆಯೇ ಶವಪೆಟ್ಟಿಗೆ ಬಂದಿದ್ಯಾಕೆ? ಆ ದಿನ 4 ಎನ್ಕೌಂಟರ್. ಆ ರಾತ್ರಿ ಆಶ್ರಮದಲ್ಲಿ ಏನಾಗಿತ್ತು? ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಚೇಳು ಈ ಸತ್ಯನಾರಾಯಣ ಅನ್ನುವಂತಹ ಪುಟ್ಟ ಬಾಲಕನನ್ನ ಸತ್ಯ ಸಾಯಿಬಾಬಾ ಅನ್ನಾಗಿ ಮಾರ್ಪಾಡು ಮಾಡುತ್ತೆ. ಯಾವಾಗ ಚೇಳು ಕಚ್ಚಿತೋ ಆಗಲೇ ಪುರಾತನ ಶ್ಲೋಕಗಳನ್ನ ಪಠನೆ ಮಾಡುವುದಕ್ಕೆ ಶುರು ಮಾಡ್ತಾರಂತೆ ಸತ್ಯನಾರಾಯಣ ಅವರು. ಪುಟ್ಟಪರ್ತಿ ಸಾಯಿಬಾಬಾ ಅವರು ನಿಜಕ್ಕೂ ದೇವರಾಗಿದ್ರ? ಅವರು ಮಾಡ್ತಾ ಇದ್ದ ಚಮತ್ಕಾರಗಳ ಬಗ್ಗೆ ನಿಮಗೇನನ್ಸತ್ತೆ? ಕಮೆಂಟ್ ಮೂಲಕ ತಿಳಿಸಿ. ನೀವೇನಾದ್ರೂ ಸಾಯಿಬಾಬಾ ಭಕ್ತರಾಗಿದ್ರೆ ಓಂ ಸಾಯಿನಾಥ್ ಅಂತ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಪುಟ್ಟಪರ್ತಿ ಸಾಯಿಬಾಬಾ ದಕ್ಷಿಣ ಭಾರತದಲ್ಲಿ ಈ ಹೆಸರನ್ನ ಕೇಳದ ವ್ಯಕ್ತಿಗೆ ಇರಲ್ಲ. ಮುಖ್ಯವಾಗಿ ಆಂಧ್ರ ಪ್ರದೇಶ, ತೆಲಂಗಾಣ ರಾಜ್ಯಗಳಲ್ಲಿ ಶಿರಡಿಯ ಅವತಾರ ಪುರುಷರಾಗಿ ಇವರನ್ನ ಭಾವಿಸ್ತಾರೆ. ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ನಿಜಕ್ಕೂ ಈ ಪುಟ್ಟಪರ್ತಿ ಸಾಯಿಬಾಬಾ ಯಾರು, ನಿಜವಾಗ್ಲೂ ಅವರು ಶಿರಡಿ ಸಾಯಿಬಾಬಾರ ಮತ್ತೊಂದು ಅವತಾರನ, ಆ ಹೆಸರು ಹೇಗ್ ಬಂತು, ಅವರು ಪ್ರಜೆಗಳಿಗೆ ಎಂತಹ ಸೇವೆಯನ್ನ ಮಾಡ್ತಿದ್ದಾರೆ, ಇವರು ತಮ್ಮನ್ನ ತಾವು ದೇವರು ಅಂತ ಪ್ರಕಟಿಸಿಕೊಂಡಿದ್ದು ಯಾವಾಗ, ಹಾಗಾದ್ರೆ ಇದರಲ್ಲಿ ನಿಜ ಎಷ್ಟಿದೆ? ಇಂತಹ ಬಹಳಷ್ಟು ಆಸಕ್ತಿದಾಯಕ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ತೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ದಯವಿಟ್ಟು ಕೊನೆವರೆಗೂ ನೋಡಿ. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇಂತಹ ಸನಾತನ ಧರ್ಮದ ಬಗ್ಗೆ ಇನ್ನಷ್ಟು ವಿಡಿಯೋಗಳಿವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಭಾರತದಲ್ಲಿ, ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಜನ ಪುಟ್ಟಪರ್ತಿ ಸಾಯಿಬಾಬಾ ಅಂತ ಕರೆಯುವ ಇವರ ನಿಜವಾದ ಹೆಸರು ಸತ್ಯನಾರಾಯಣ ರಾಜು ಅಂತ. ಇವರು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಗೊಲ್ಲಪಲ್ಲಿ ಅನ್ನೋ ಗ್ರಾಮದಲ್ಲಿ ಹುಟ್ಟಿದ್ರು. ಪೆದ್ದ ವೆಂಕಮ್ಮರಾಜು ಈಶ್ವರಮ್ಮ ದಂಪತಿಗೆ ಜನಿಸಿದ ಪುಟ್ಟಪರ್ತಿ ಸಾಯಿಬಾಬಾ ಪ್ರಸ್ತುತ ಗೊಲ್ಲಪಲ್ಲಿ ಗ್ರಾಮದಲ್ಲಿ ಪುಟ್ಟಪರ್ತಿ ಅಂತ ಕರೆಯಲಾಗುತ್ತೆ. ವೆಂಕಟಮ್ಮ ರಾಜು ಮತ್ತು ಈಶ್ವರಮ್ಮ ದಂಪತಿಗಳಿಗೆ ಸಂತಾನ ಇರೋದಿಲ್ಲ. 4ನೇ ಸಂತಾನವೇ ಸತ್ಯನಾರಾಯಣ ರಾಜು. ಇವರು ಹುಟ್ಟಿದಾಗಿನಿಂದಲೇ ಬಡ ಕುಟುಂಬದಲ್ಲಿ ಜನಿಸ್ತಾರೆ. ಇವರ ಜನನದ ಹಿಂದೆ ಒಂದು ಆಸಕ್ತಿದಾಯಕ ವಿಷಯವೂ ಕೂಡ ಇದೆ. ಅದೇನಂತಂದ್ರೆ ವೆಂಕಮ್ಮ ರಾಜು ಮತ್ತು ಈಶ್ವರಮ್ಮ ದಂಪತಿಗೆ ಸತ್ಯನಾರಾಯಣ ವ್ರತವನ್ನ ಮಾಡೋದ್ರಿಂದ ಇವರು ಹುಟ್ಟುತ್ತಾರೆ ಅಂತ. ಅದಕ್ಕಾಗಿಯೇ ಅವರ ಹೆಸರನ್ನ ಸತ್ಯನಾರಾಯಣ ರಾಜ ಅಂತ ಇಡಲಾಯಿತು. ಅದೇ ರೀತಿ ಪ್ರೊಫೆಸರ್ ನಾರಾಯಣ್ ಕಸ್ತೂರಿ ಬರೆದಿರುವಂತಹ ಪುಸ್ತಕದ ಪ್ರಕಾರ ವೆಂಕಮ್ಮ ರಾಜು ಮತ್ತು ಈಶ್ವರಮ್ಮ ದಂಪತಿ ಮನೆಯಲ್ಲಿ ವ್ರತ ಮಾಡಿಕೊಂಡು ನಂತರ ಈಶ್ವರಮ್ಮ ಅವರಿಗೆ ನೀಲಿ ಬಣ್ಣದಲ್ಲಿ ಒಂದು ಬೆಳಕು ಕಾಣಿಸುತ್ತೆ, ಅದರಲ್ಲಿ ಲೀನವಾಗುವಂತೆ ಕಾಣಿಸ್ಕೊಳ್ತಂತೆ. ಅದಾದ ಬಳಿಕವೇ ಅವರು ಗರ್ಭಧಾರಿಸ್ತಾರೆ. ಮಗು ಹುಟ್ಟಿದ ನಂತರ ಪುಟ್ಟ ಮಗು ಮಲ್ಕೊಂಡಿದ್ದಾಗ ನಾಗರಹಾವು ಕಾಣಿಸ್ಕೊಂಡಿತ್ತಂತೆ. ಆ ಕಾರಣದಿಂದ ಅವರನ್ನ ಎಲ್ರೂ ಕೂಡ ನಾಗರಾಜ ಅಂತ ಭಾವಿಸ್ತಾರೆ, ಹಾಗಂತ ಪುಸ್ತಕದಲ್ಲಿ ಬರೆದಿಡಲಾಗಿದೆ. ಇನ್ನು ಈ ರೀತಿ ಇನ್ನೂ ಕೆಲವೊಂದಿಷ್ಟು ಜನನದ ಬಗ್ಗೆ ಹೇಳಲಾಗತ್ತೆ. ಇನ್ನು ಇವರ ಬಾಲ್ಯ ಜೀವನದ ವಿಷಯಕ್ಕೆ ಬಂದ್ರೆ, ಇವರು ಬುಕ್ಕಪಟ್ಟಣಂ ಎಂಬ ಗ್ರಾಮದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಮುಗಿಸ್ತಾರೆ. ಇವರಿಗೆ ಚಿಕ್ಕ ವಯಸ್ಸಿನಿಂದಲೇ ಸಂಗೀತ, ನಾಟಕ, ಕವಿತೆಗಳು ಮತ್ತು ನಟನೆಯಂತಹ ಅನೇಕ ಅಂಶಗಳ ಮೇಲೆ ತುಂಬಾ ಆಸಕ್ತಿ ಹೊಂದಿರ್ತಾರೆ. ಇನ್ನು ಪುಟ್ಟಪರ್ತಿ ಸಾಯಿಬಾಬಾ ವಿದ್ಯಾಭ್ಯಾಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿಯೇ ಅವರಿಗೆ ಒಂದು ಚೇಳು ಕಚ್ಚಿತಂತೆ. ಕಚ್ಚಿದ ತಕ್ಷಣ ಅವರ ವರ್ತನೆಯಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಕಾಣಿಸ್ಕೊಳ್ತಂತೆ. ಅವರು ಹೇಗೆ ವರ್ತಿಸ್ತಾ ಇದ್ರಂತಂದ್ರೆ ಸಮಾಧಿ ಮೇಲೆ ಕುಳಿತುಕೊಂಡಿರುವ ಹಾಗೆ ಇರ್ತಾ ಇದ್ರಂತೆ. ಅಷ್ಟೇ ಅಲ್ಲ, ಪುರಾತನ ಶ್ಲೋಕಗಳನ್ನು ಕೂಡ ಹೇಳ್ತಾ ಇದ್ರಂತೆ. ಒಂದು ಚೇಳು ಈ ಸತ್ಯನಾರಾಯಣ ಅನ್ನುವಂತಹ ಪುಟ್ಟ ಬಾಲಕನನ್ನ ಸತ್ಯ ಸಾಯಿಬಾಬಾ ಅನ್ನಾಗಿ ಮಾರ್ಪಾಡು ಮಾಡುತ್ತೆ. ಯಾವಾಗ ಚೇಳು ಕಚ್ಚಿತೋ ಆಗಲೇ ಪುರಾತನ ಶ್ಲೋಕಗಳನ್ನ ಪಠನೆ ಮಾಡುವುದಕ್ಕೆ ಶುರು ಮಾಡ್ತಾರಂತೆ ಸತ್ಯನಾರಾಯಣ ಅವರು. ಊಟವನ್ನ ಕೂಡ ಸರಿಯಾಗಿ ಮಾಡ್ತಾ ಇರಲಿಲ್ವಂತೆ. ಅದೇ ರೀತಿ ಇದ್ದಾಗ 1940ರಲ್ಲಿ ಇವರು ಶಿರಡಿ ಸಾಯಿಬಾಬಾ ಅವರ ಫಕೀರ ಅವತಾರವೆಂದು ಅವರೇ ಪ್ರಕಟಿಸ್ಕೊಳ್ತಾರೆ. ಅದೇ ಹೆಸರನ್ನೇ ತಾವು ಇಟ್ಕೊಳ್ತಾರೆ. ನೆಕ್ಸ್ಟ್ ಅದೇ ವರ್ಷದಲ್ಲಿ ಅಂದ್ರೆ 1940 ಅಕ್ಟೋಬರ್ 20ನೇ ತಾರೀಕು ನನ್ನನ್ನ ಭಕ್ತರು ಕರಿತಾ ಇದ್ದಾರೆ, ನನಗೆ ಬಹಳಷ್ಟು ಕೆಲಸ ಇದೆ ಅಂತ ಊರಿನ ಗಡಿಭಾಗವನ್ನ ದಾಟಿ ಜನಕಲ್ಯಾಣಕ್ಕಾಗಿ ಹೊರಟು ನಿಂತಾರೆ. ನಂತರ ಅವರು 3 ವರ್ಷಗಳವರೆಗೆ ಹತ್ತಿರದ ಒಂದು ತೋಟದಲ್ಲಿ ಒಂದು ಮರದ ಕೆಳಗಡೆ ಕುಳಿತುಕೊಂಡು ಅಲ್ಲಿ ತಮ್ಮ ಜೀವನವನ್ನ ಕಳೀತಾ ಇದ್ರಂತೆ. ಆ ಸಮಯದಲ್ಲಿ ಅವರ ಹತ್ರ ನಿಧಾನವಾಗಿ ಜನ ಬರೋದಕ್ಕೆ ಕೂಡ ಶುರು ಮಾಡ್ಕೊಳ್ತಾರೆ. ಆ ರೀತಿ ತಮ್ಮ ಹತ್ತಿರ ಬಂದ ಪ್ರಜೆಗಳ ಜೊತೆ ಭಜನೆಗಳನ್ನ ಮಾಡಿಸ್ತಾ ಇದ್ರಂತೆ. ಅಷ್ಟೇ ಅಲ್ಲದೆ ಅವ್ರ ಹತ್ರ ಬರ್ತಾ ಇದ್ದಂತಹ ಭಕ್ತಾದಿಗಳಿಗೆ ತಾನು ಸಾಯಿಬಾಬಾದ ರೂಪ ಅಂತ ಹೇಳ್ಕೊಳ್ತಾ ಇದ್ರಂತೆ. ಆವಾಗಿನಿಂದ ಅವರನ್ನ ಸಾಯಿಬಾಬಾ ಅಂತ ಭಕ್ತರು ಕರೆಯೋದಕ್ಕೆ ಶುರು ಮಾಡ್ತಾರೆ.
ಈ ರೀತಿ ಆಗಿನಿಂದ ಇಲ್ಲಿಯವರೆಗೂ ಕೂಡ ಅವರನ್ನ ಪುಟ್ಪರ್ತಿ ಸತ್ಯ ಸಾಯಿಬಾಬಾ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ. ಅದಾದ ನಂತರ ಸತ್ಯ ಸಾಯಿಬಾಬಾ ಅವರು ದಕ್ಷಿಣ ಭಾರತದ ಮದ್ರಾಸ್ನಿಂದ ಪಾದಯಾತ್ರೆಯನ್ನ ಶುರು ಮಾಡ್ತಾರೆ. ಇದರಿಂದ ಅತಿ ಕಡಿಮೆ ಸಮಯದಲ್ಲಿ ಅವರಿಗೆ ಹೆಚ್ಚು ಭಕ್ತರು ಹುಟ್ಟುಕೊಳ್ಳುತ್ತಾರೆ. ಮುಂದೆ ಸಾಗದಂತೆ ಅಂದ್ರೆ ಬರೀ ಕೇವಲ 4 ವರ್ಷದಲ್ಲಿ ಲಕ್ಷಾಂತರ ಭಕ್ತಾದಿಗಳನ್ನ ಈ ಸತ್ಯ ಸಾಯಿಬಾಬಾ ಅವರು ಗಳಿಸ್ತಾರೆ. 1944ರಲ್ಲಿ ಅವರ ಸುತ್ತಲೂ ಇದ್ದಂತಹ ಅರ್ಚಕರು ಆಗಿರಬಹುದು, ಭಕ್ತಾದಿಗಳಾಗಿರಬಹುದು, ಇವರಿಗೆ ಒಂದು ದೇವಾಲಯವನ್ನು ಕೂಡ ನಿರ್ಮಾಣ ಮಾಡ್ತಾರೆ. ಪ್ರಸ್ತುತ ಈಗ ಇದು ಸತ್ಯ ಸಾಯಿಬಾಬಾ ಆಶ್ರಮವಾಗಿ ಪ್ರಶಾಂತಿ ನಿಲಯವಾಗಿ ಬದಲಾವಣೆಯಾಗಿದೆ. ನಂತರ ದೇವಾಲಯವನ್ನ ಇನ್ನೂ ದೊಡ್ಡದಾಗಿ ಮಾಡೋದಕ್ಕೆ 1950ರಲ್ಲಿ ಪೂರ್ತಿಗೊಳ್ಳುತ್ತೆ. ವಿಶಾಲವಾದಂತಹ ಆಶ್ರಮ ನಿರ್ಮಾಣವಾಗತ್ತೆ ಬರೀ 8-10 ವರ್ಷದಲ್ಲಿ. ಈ ರೀತಿ ನಿಧಾನವಾಗಿ ಅವರ ಹೆಸರು ದೇಶ ಪೂರ್ತಿ ವ್ಯಾಪಿಸುತ್ತೆ. 1940ರಲ್ಲಿ ಒಂದು ಚೇಳು ಕಚ್ಚಿದಂತಹ ವ್ಯಕ್ತಿ 1950ರಷ್ಟಿಗೆ ಅಂದ್ರೆ 10 ವರ್ಷದಲ್ಲಿ ದೊಡ್ಡ ಸ್ವಾಮಿಯಾಗಿ ಬದಲಾಗ್ಬಿಡ್ತಾರೆ. ಹಾಗೆಯೇ ಅವರ ಹೆಸರು ಮೇಲೆ ಬಹಳ ಕಟ್ಟಡಗಳು ಕೂಡ ನಿರ್ಮಾಣವಾಗುತ್ತೆ. ಅದರ ಭಾಗವಾಗಿ 1954ರಲ್ಲಿ ಬಾಬ್ ಜೀನ್ ಗ್ರೀನ್ ಎಂಬ ಆಸ್ಪತ್ರೆಯನ್ನ ಕೂಡ ಪುಟ್ಪರ್ತಿಯಲ್ಲಿ ನಿರ್ಮಾಣ ಮಾಡಲಾಗತ್ತೆ. ಅದಾದ ನಂತರ 1958ರಲ್ಲಿ ಸತ್ಯ ಸಾಯಿಬಾಬಾ ಅವರ ಹೆಸರಿನ ಮೇಲೆ ಸನಾತನ ಸಾರಥಿ ಅನ್ನೋ ಪೇಪರ್ ಅನ್ನ ಕೂಡ ಪ್ರಿಂಟ್ ಮಾಡಿಸುವುದಕ್ಕೆ ಶುರು ಮಾಡ್ತಾರೆ. ನಂತರ 1963ರಲ್ಲಿ ಅವರಿಗೆ 4 ಬಾರಿ ಹೃದಯಾಘಾತ ಉಂಟಾಗತ್ತೆ. ಆ ಸಮಯದಲ್ಲಿ ಅವರು ಸತ್ತು ಹೋದ ನಂತರ ಕರ್ನಾಟಕದಲ್ಲಿ ಪ್ರೇಮ ಸಾಯಿಯಾಗಿ ಹುಟ್ಟು ಬರೋದಾಗಿ ಹೇಳ್ತಾರೆ. ಆದರೆ ಈ ಹೃದಯಾಘಾತದಿಂದ ಮತ್ತೆ ಗುಣಮುಖರಾಗ್ತಾರೆ. ನಂತರ ಅದೇ ವರ್ಷ 1963ರಲ್ಲಿ ಅವರು ಹೇಳುವ ಪ್ರವಚನಗಳಲ್ಲಿ ತಮ್ಮನ್ನ ತಾವು ಶಿವನ ಶಕ್ತಿಯ ಅವತಾರ ಅಂತ ಘೋಷಣೆ ಮಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. 1968 ಜೂನ್ 29ರಂದು ಅವರು ಮೊದಲ ಬಾರಿಗೆ ವಿದೇಶಕ್ಕೆ ಹೋಗ್ತಾರೆ. ಉಗಾಂಡ ಮತ್ತು ನೈರೋಬಿಗಳಂತಹ ದೇಶಗಳಿಗೆ ಭೇಟಿಯನ್ನ ಕೊಡ್ತಾರೆ. ಅದಾದ ನಂತರ ಅವರು ಗೊಲ್ಲಪಲ್ಲಿ ಗ್ರಾಮಕ್ಕೆ ಬಂದು ಇವರಿಗೆ ಇದ್ದಂತಹ ಕ್ರೇಜ್ ಕಾರಣದಿಂದಾಗಿ ಭಕ್ತರು ಗೊಲ್ಲಪಲ್ಲಿಯನ್ನ ಪುಟ್ಟಪರ್ತಿಯನ್ನಾಗಿ ಕರೆಯೋದಕ್ಕೆ ಶುರು ಮಾಡ್ತಾರೆ. ಒಂದು ಸಮಯದಲ್ಲಿ ಚಿಕ್ಕ ಗ್ರಾಮವಾಗಿದ್ದಂತಹ ಈ ಪುಟ್ಟಪರ್ತಿ ಪ್ರಸ್ತುತ ಬಹಳಷ್ಟು ಅಭಿವೃದ್ಧಿಯನ್ನ ಸಾಧಿಸಿದೆ. ಈ ಗ್ರಾಮದಲ್ಲಿ ಬಂದು ವಿಶ್ವವಿದ್ಯಾಲಯವನ್ನ ಮತ್ತು ಚೈತನ್ಯ ಜ್ಯೋತಿ ಅನ್ನುವಂತಹ ಮತ ಪ್ರದರ್ಶನ ಶಾಲೆಗಳನ್ನ ಕೂಡ ಕಟ್ಟಲಾಗಿದೆ. ಇದರ ಡಿಸೈನ್ ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ ಇದಕ್ಕೆ ಬಹಳಷ್ಟು ಅವಾರ್ಡ್ಸ್ಗಳು ಕೂಡ ಬಂದಿವೆ. ಅಷ್ಟು ಅದ್ಭುತವಾಗಿದೆ ಮತ ಪ್ರದರ್ಶನ ಶಾಲೆ. ಅಷ್ಟೇ ಅಲ್ಲದೆ ಮ್ಯೂಸಿಯಂ, ಒಂದು ರೈಲ್ವೆ ಸ್ಟೇಷನ್, ಏರ್ಪೋರ್ಟ್, ಇಂಡೋರ್ ಸ್ಟೇಡಿಯಂಗಳಂತಹ ಬಹಳಷ್ಟು ಸೌಲಭ್ಯಗಳು ಈ ಒಂದು ಪುಟ್ಟ ಗ್ರಾಮದಲ್ಲಿ ಇವೆ. ಇನ್ನು ಪುಟ್ಟಪರ್ತಿ ಆಶ್ರಮದಲ್ಲಿ ದೇಶ ವಿದೇಶಗಳಿಗೆ ಸಂಬಂಧಿಸಿದ ವಿವಿಐಪಿಗಳು ಕೂಡ ಬಂದು ದರ್ಶನ ಪಡೆದುಕೊಳ್ತಾ ಇದ್ರು. ಸತ್ಯ ಸಾಯಿಬಾಬಾ ಅವರು 80ನೇ ಹುಟ್ಟುಹಬ್ಬದಂದು ಪ್ರಪಂಚದ ಮೂಲೆ ಮೂಲೆಯಿಂದ ಸರಿಸುಮಾರು 10 ಲಕ್ಷ ಜನ ಭಕ್ತರು ಬಂದಿದ್ರು. ವರ್ಷದಲ್ಲಿ ಬಹಳಷ್ಟು ದಿನಗಳವರೆಗೆ ಸತ್ಯ ಸಾಯಿಬಾಬಾ ಅವರು ವಿಶ್ರಾಂತಿ ನಿಲಯದಲ್ಲೇ ಇರ್ತಾ ಇದ್ರು. ಬೇಸಿಗೆ ಕಾಲದಲ್ಲಿ ಕೆಲವು ದಿನಗಳವರೆಗೆ ಬೆಂಗಳೂರಿನ ವೃಂದಾವನ ಆಶ್ರಮದಲ್ಲಿ ಇರ್ತಾ ಇದ್ರು. ಆಗಾಗ ಕೊಡೈಕೆನಾಲ್ನಲ್ಲಿರುವಂತಹ ಸಾಯಿ ಶ್ರುತಿ ಆಶ್ರಮಕ್ಕೂ ಕೂಡ ಹೋಗ್ತಾ ಇದ್ರು. ಇನ್ನು ಸತ್ಯ ಸಾಯಿಬಾಬಾ ಅವರಿಗೆ ಅವರ ಭಕ್ತರು ಮುಖ್ಯವಾಗಿ 3 ಮಂದಿರಗಳನ್ನ ಕಟ್ಟಿಸಿಕೊಟ್ಟಿದ್ದಾರೆ. ಅವುಗಳಲ್ಲಿ ಮೊದಲನೆಯದು ಮುಂಬೈಯಲ್ಲಿರೋ ಧರ್ಮಕ್ಷೇತ್ರ ಅಥವಾ ಸತ್ಯಂ, ಎರಡನೇದಾಗಿ ಹೈದರಾಬಾದ್ನಲ್ಲಿರೋ ಶಿವಂ ಮತ್ತು ಮೂರನೇದಾಗಿ ಚೆನ್ನೈಯಲ್ಲಿರೋ ಸುಂದರ ಮಂದಿರ. ಬಾಬಾರನ್ನ ನೋಡೋದಕ್ಕೆ ಬಂದವರಿಗೆಲ್ರಿಗೂ ದರ್ಶನ ಕೊಡ್ತಾ ಇದ್ರು. ದರ್ಶನ ನೀಡ್ತಾ ಇದ್ದಂತಹ ಸಂದರ್ಭದಲ್ಲಿ ಬಾಬಾ ಅವರು ಭಕ್ತರ ನಡುವೆ ನಡೆದುಕೊಂಡು ಬಂದು ಅವರ ಮನವಿ ಮತ್ತು ನಮಸ್ಕಾರಗಳನ್ನ ಸ್ವೀಕರಿಸ್ತಾ ಇದ್ರು. ವಿಭೂತಿಯನ್ನ ತಮ್ಮ ಕೈಯಲ್ಲಿ ಸೃಷ್ಟಿಸಿ ಹಂಚುತ್ತಾ ಇದ್ರು. ಆದ್ರೆ ಕೈಯಿಂದ ವಿಭೂತಿಯನ್ನ ಹೇಗೆ ತಯಾರಿಸ್ತಾ ಇದ್ರು ಅನ್ನೋದು ಈಗಲೂ ಕೂಡ ಅರ್ಥವಾಗೋದಿಲ್ಲ. ಅದು ಒಂದು ಮಿಸ್ಟರಿಯಾಗಿ ಉಳಿದುಕೊಂಡಿದೆ. ಇನ್ನು ಪುಟ್ಟಪರ್ತಿ ಸಾಯಿಬಾಬಾ ಅವರ ಭಕ್ತರಲ್ಲಿ ವಿಐಪಿಗಳು ಕೂಡ ಇದ್ದಾರೆ. ಅದರಲ್ಲಿ ಪ್ರಧಾನಮಂತ್ರಿಗಳು, ಇನ್ನು ಪುಟ್ಟಪರ್ತಿ ಸಾಯಿಬಾಬಾ ಅವರ ಭಕ್ತರಲ್ಲಿ ವಿಐಪಿಗಳು ಕೂಡ ಇದ್ದಾರೆ. ಅದರಲ್ಲಿ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು, ಕ್ರಿಕೆಟಿಗರು, ಪ್ರಧಾನ ನ್ಯಾಯಮೂರ್ತಿಗಳು, ಅನೇಕ ಪೊಲಿಟಿಷಿಯನ್ಗಳು, ಸಿನಿಮಾ ನಟರು, ನಟಿಯರು, ಕ್ರೀಡಾ ತಾರೆಗಳು ಇದ್ದಾರೆ. ಇನ್ನು ಅಟಲ್ ಬಿಹಾರಿ ವಾಜಪೇಯಿ, ನರೇಂದ್ರ ಮೋದಿ, ಅಬ್ದುಲ್ ಕಲಾಂ, ಬಾಲಿವುಡ್ನ ಅಗ್ರ ನಾಯಕರು ಮತ್ತು ಸಚಿನ್ ತೆಂಡೂಲ್ಕರ್ ಅವರು ಸತ್ಯ ಸಾಯಿಬಾಬಾ ಅವರ ಭಕ್ತರಾಗಿದ್ರು. ಅದೇ ರೀತಿ ಸತ್ಯ ಸಾಯಿಬಾಬಾ ಟ್ರಸ್ಟ್ಗೆ ಕೋಟ್ಯಾಂತರ ರೂಪಾಯಿ ದೇಶ ವಿದೇಶಗಳಿಂದ ದೇಣಿಗೆ ರೂಪದಲ್ಲಿ ಬರ್ತಾ ಇತ್ತು. ಈ ರೀತಿ ಇಷ್ಟೊಂದು ಎತ್ತರಕ್ಕೆ ಬೆಳೆದ ಇವರಿಗೆ ದುರಾದೃಷ್ಟವಶಾತ್ 2011 ಮಾರ್ಚ್ 20ರಂದು ಆರೋಗ್ಯ ಕೆಡುತ್ತೆ. 1 ತಿಂಗಳು ಕಳೆದರೂ ಕೂಡ ಆರೋಗ್ಯ ಗುಣಮುಖವಾಗದ ಕಾರಣ 2011 ಏಪ್ರಿಲ್ 24ನೇ ತಾರೀಕಿನಂದು ಅಂದರೆ ತಮ್ಮ 85ನೇ ವಯಸ್ಸಿನಲ್ಲಿ ಸಾವಿಗೀಡಾಗ್ತಾರೆ.
ಮರಣದ ನಂತರ ಅವರ ಪಾರ್ಥಿವ ಶರೀರಕ್ಕೆ ವೇದ ಮಂತ್ರೋಚ್ಚಾರಗಳೊಂದಿಗೆ ಮಹಾಸಮಾಧಿಯನ್ನ ಕೂಡ ನಿರ್ಮಾಣ ಮಾಡ್ತಾರೆ. ಪ್ರಶಾಂತಿ ನಿಲಯದ ಕುಲವಂತ್ ಹಾಲ್ನಲ್ಲಿ ವಿಧಾನಗಳನ್ನ ಶಾಸ್ತ್ರವಾಗಿ ಮಾಡಲಾಗತ್ತೆ. ಸೊ ಈಗ ಫೈನಲಿ ಆಗಿ ಮುಖ್ಯವಾಗಿ ಪ್ರಶ್ನೆ ಬರೋದೇನಂತಂದ್ರೆ, ಈಗ ಫೈನಲ್ ಆಗಿ ಒಂದು ಪ್ರಶ್ನೆ ಮೂಡುತ್ತೆ, ಪುಟ್ಟಪರ್ತಿ ಸಾಯಿಬಾಬಾ ಅವರು ದೇವರೇನಾ ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ. ಸತ್ಯ ಸಾಯಿಬಾಬಾ ಅವರ ಕಾರಣದಿಂದಾಗಿ ಪುಟ್ಟಪರ್ತಿ ರೂಪರೇಷೆಗಳೇ ಬದಲಾವಣೆಯಾಯಿತು. ಆಂಧ್ರ ಪ್ರದೇಶದಲ್ಲಿ ಒಂದು ಪ್ರಸಿದ್ಧ ಪುಣ್ಯ ಕ್ಷೇತ್ರವಾಗಿ ಪುಟ್ಟಪರ್ತಿಗೆ ಹೆಸರು ಬರುತ್ತೆ. ಸತ್ಯ ಸಾಯಿಬಾಬಾ ಅವರ ಹೆಸರಿನ ಮೇಲೆ ಬಹಳಷ್ಟು ಶಾಲೆಗಳು, ಕಾಲೇಜುಗಳು, ಆಸ್ಪತ್ರೆಗಳು, ಮೆಡಿಕಲ್ ಕಾಲೇಜುಗಳು, ಮಹಿಳಾ ಸಂರಕ್ಷಣಾ ಕೇಂದ್ರಗಳು, ಅನಾಥಾಶ್ರಮಗಳು, ಸೇವಾ ಕೇಂದ್ರಗಳು, ಈ ರೀತಿ ಬಹಳಷ್ಟು ಸಂಸ್ಥೆಗಳು ಏರ್ಪಟ್ಟು ಸೇವೆಗಳನ್ನ ಮಾಡ್ತಾ ಇದೆ. ಕೇವಲ ಪುಟ್ಟಪರ್ತಿಯಲ್ಲಿ ಅಷ್ಟೇ ಅಲ್ಲ, ಬಹಳಷ್ಟು ನಗರಗಳಲ್ಲಿ ಸತ್ಯ ಸಾಯಿ ಟ್ರಸ್ಟ್ ವತಿಯಿಂದ ನಡೆಯುವಂತಹ ಬಹಳಷ್ಟು ಸೇವಾ ಸಂಸ್ಥೆಗಳು ಬಹಳಷ್ಟು ಒಳ್ಳೆಯ ಯೋಜನೆಗಳನ್ನ ಪ್ರಜೆಗಳಿಗೆ ಕೊಡ್ತಾಗಿದ್ದಾವೆ. ಬಹಳಷ್ಟು ದೇವಾಲಯಗಳನ್ನ ಕಟ್ಟಿಸಿದ್ದಾರೆ. 2001ರಲ್ಲಿ ಪುಟ್ಟಪರ್ತಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನ ನಿರ್ಮಾಣ ಮಾಡ್ತಾರೆ. ಪ್ರಪಂಚದಾದ್ಯಂತ ಕೋಟ್ಯಾಂತರ ಭಕ್ತರನ್ನ ಹೊಂದಿರೋ ಸತ್ಯ ಸಾಯಿಬಾಬಾ ಸಾವಿರಾರು ಸೇವಾ ಕೇಂದ್ರಗಳನ್ನ ನಿರ್ಮಾಣ ಮಾಡಿದ್ದಾರೆ. ಪ್ರಜೆಗಳಿಗೆ ನೀರಿನ ಸೌಕರ್ಯ ಒದಗಿಸೋದಾಗಿರಬಹುದು, ಜನರಿಗೆ ಆರೋಗ್ಯದ ವಿಚಾರವಾಗಿರಬಹುದು, ಎಲ್ಲವನ್ನೂ ಕೂಡ ಭಕ್ತರಿಗೆ ಕೊಡ್ತಾ ಬಂದ್ರು. ಆದ್ರೆ ತಮ್ಮನ್ನ ತಾವು ದೇವರಂತ ಹೇಳಿಕೊಂಡು ಪ್ರಜೆಗಳಿಗೆ ಮೋಸ ಮಾಡ್ತಿದ್ದಾರೆ ಅಂತ ಬಹಳಷ್ಟು ಆರೋಪಗಳು ಕೂಡ ಕೇಳಿಬರುತ್ತೆ. ಆದರೆ ಯಾವುದಕ್ಕೂ ಕೂಡ ತಲೆಕೆಡಿಸಿಕೊಳ್ಳದೆ ಕೇವಲ ಸೇವಾ ಮನೋಭಾವದಿಂದ ಪ್ರಜೆಗಳಿಗಾಗಿ ಸಾಕಷ್ಟು ಸೇವಾ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಾರೆ. ಭಕ್ತರ ಅವಶ್ಯಕತೆಗಳನ್ನ ತೀರಿಸ್ತಾರೆ. ಗ್ರಾಮದಲ್ಲಿ ಪ್ರಜೆಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲದ ರೀತಿಯಲ್ಲಿ ಮೂಲ ಸೌಕರ್ಯವನ್ನ ಒದಗಿಸಿಕೊಟ್ಟಿರ್ತಾರೆ. ಅದಕ್ಕಾಗಿಯೇ ಪ್ರಜೆಗಳು ಅವರನ್ನ ದೇವರಾಗಿ ಕಾಣ್ತಾಗಿದ್ರು. ಕೆಲವು ಜನ ಶಾಸ್ತ್ರಜ್ಞರು ಮತ್ತು ವಿಜ್ಞಾನಿಗಳು ಅವರ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಸತ್ಯ ಸಾಯಿಬಾಬಾ ಅವರು ಕೈಯಿಂದ ವಿಭೂತಿಯನ್ನ ತೆಗೆದು ಪ್ರಜೆಗಳಿಗೆ ಕೊಡುತ್ತಾ ಇದ್ದದ್ದು ಇದೇ ರೀತಿ ಇವರ ಫೋಟೋ ಇಟ್ಕೊಂಡಿರುವಂತಹ ಮನೆಯಲ್ಲಿ ಕೆಲವು ಅದ್ಭುತಗಳು ನಡೀತಾ ಇವೆ ಅಂತ ಪ್ರಚಾರವಾಗ್ತಾ ಇತ್ತು. ಈ ರೀತಿ ಇಂತಹ ವಿಚಾರಗಳನ್ನ ನೋಡಿಯೇ ಶಾಸ್ತ್ರಜ್ಞರು ತಮ್ಮ ಪರಿಶೋಧನೆಯನ್ನ ಶುರು ಮಾಡ್ತಾರೆ. ನಂತರ 1976 ಏಪ್ರಿಲ್ ತಿಂಗಳಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಆಗಿನ ಕುಲಪತಿ, ಭೌತಿಕ ಶಾಸ್ತ್ರಜ್ಞ ಮತ್ತು ವಿಚಾರವಾದಿ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು ಮೂಢನಂಬಿಕೆಗಳನ್ನು ಮತ್ತು ಮಹಿಮೆಗಳನ್ನು ವಿಚಾರಬದ್ಧವಾಗಿ ಪರಿಶೋಧಿಸುವ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ. ಬಾಬಾ ಅವರು ತಮ್ಮ ಮಹಿಮೆಯನ್ನ ಭಕ್ತರಿಗೆ ತೋರಿಸಿದಂತೆ ಅಲ್ಲದೆ ಪ್ರಾಯೋಗಿಕವಾಗಿ ತೋರಿಸಬೇಕು ಅಂತ ಕಮಿಟಿ ಬಹಳಷ್ಟು ಬಾರಿ ಕೋರಿಕೊಂಡ್ರೂ ಕೂಡ ಬಾಬಾ ಅವರು ಒಪ್ಪಿಕೊಳ್ಳೋದಿಲ್ಲ. ಆ ಕಮಿಟಿಯ ಪ್ರಯತ್ನಗಳು ಮಧ್ಯದಲ್ಲಿಯೇ ನಿಂತು ಬಿಡುತ್ತೆ. ಎಲ್ಲ ವಿಚಾರಗಳು ಕೂಡ ಅಂದಿನ ನ್ಯೂಸ್ ಪೇಪರ್ಗಳಲ್ಲಿ ಪ್ರಕಟವಾಗತ್ತೆ. ಇವರು ಫ್ರಾಡ್ ಬಾಬಾ ಅಂತ ಜಗಜ್ಜಾಹೀರಾಗತ್ತೆ. ಇವುಗಳಲ್ಲಿ ಕೆಲವು ವಿವಾದಗಳಿಗೂ ದಾರಿ ಕೂಡ ಮಾಡಿಕೊಡತ್ತೆ. ನಂತರ ನರಸಿಂಹಯ್ಯ ಅವರು ಸ್ಥಾಪಿಸಿದ್ದ ಕಮಿಟಿ 1977ರಲ್ಲೇ ರದ್ದಾಗಿ ಹೋಗ್ಬಿಡತ್ತೆ. ನಂತರ 1992ರಲ್ಲಿ ಕೆನಡಾ ದೇಶದ ಬೆರ್ಷನ್ ಮಾಡಿರುವ ಅಧ್ಯಯನದ ಮೂಲಕ ಬಾಬಾ ಅವರಿಗೆ ಅತೀಂದ್ರಿಯ ಶಕ್ತಿಗಳು ಇಲ್ಲ ಅನ್ನೋದು ಗೊತ್ತಾಗತ್ತೆ. ಈ ವಿಚಾರವನ್ನ ಅಲೆಕ್ಸಾಂಡರ್ ನಾಗಿಲ್ 1994ರಲ್ಲಿ ಒಂದು ಪುಸ್ತಕದಲ್ಲಿ ಬರೀತಾರೆ. ನಂತರ ಬಾಬಾ ಅವರ ಮಹಿಮೆಗಳ ಮೇಲೆ ಪರಿಶೋಧನೆಗಳು ಮಾಡಿದ್ರೂ ಕೂಡ ಯಾವುದೇ ರೀತಿಯ ಆಧಾರಗಳನ್ನು ಸಂಗ್ರಹ ಮಾಡುವುದಕ್ಕೆ ಸಾಧ್ಯವೇ ಆಗೋದಿಲ್ಲ. ನಂತರ ಡಿಸೆಂಬರ್ ತಿಂಗಳು 2000 ಇಂಡಿಯಾ ಟುಡೇ ಪತ್ರಿಕೆಯಲ್ಲಿ ಮೆಜಿಷಿಯನ್ PC ಸೋರ್ಕರ್ ಜೂನಿಯರ್ ಬಾಬಾ ಅವರು ಮಾಡೋದೆಲ್ಲವೂ ಮೋಸ ಅಂತ ಪ್ರತಿಪಾದನೆ ಮಾಡ್ತಾರೆ. ಬಂಗಾರದ ವಸ್ತುಗಳನ್ನು ಸೃಷ್ಟಿಸ್ತಾ ಇರುವ ಹಾಗೆ ಹೇಳಿಕೊಂಡಿರುವ ಬಾಬಾ ಅವರ ಮೇಲೆ ಗೋಲ್ಡ್ ಕಂಟ್ರೋಲ್ ಕಾನೂನು ಉಲ್ಲಂಘನೆ ಮಾಡುತ್ತಿದ್ದಾರೆ ಅಂತ ಆರೋಪಿಸ್ತಾ 1986ರಲ್ಲಿ ಕೋರ್ಟ್ನಲ್ಲಿ ದಾವೆ ಕೂಡ ದಾಖಲಾಗುತ್ತೆ. ನಂತರ ಈ ಕೇಸನ್ನ ಕ್ಲೋಸ್ ಮಾಡಲಾಗುತ್ತೆ. ಅದಾದ ನಂತರ 1971ರಲ್ಲಿ ಸತ್ಯ ಸಾಯಿಬಾಬಾ ಅವರು ವಾಲ್ಟರ್ ಕೋವನ್ ಎಂಬ ವ್ಯಕ್ತಿಯನ್ನ ಬದುಕಿಸಿದ್ದಾರೆ ಎಂಬ ಕಥೆಯೂ ಕೂಡ ಇದೆ. ಇದರ ಮೇಲೆ ನಂಬಿಕೆ ಇಲ್ಲ ಅಂತ ಬ್ರಿಟಿಷ್ ಜರ್ನಲಿಸ್ಟ್ ಆಗಿರುವ ನಿಕ್ ಬ್ರೌನ್ 1998ರಲ್ಲಿ ದ ಸ್ಪಿರಿಚುವಲ್ ಟೂರಿಸ್ಟ್ ಎಂಬ ಪುಸ್ತಕದಲ್ಲಿ ಬರೆದಿದ್ದಾರೆ. ಲಂಡನ್ನಲ್ಲಿ ಬಾಬಾ ಅವರ ಫೋಟೋದಿಂದ ವಿಭೂತಿ ಬೀಳ್ತಾ ಇರೋದು ಕೂಡ ಪುಸ್ತಕದಲ್ಲಿ ಬರೆಯಲಾಗಿದೆ. ಬಾಬಾ ಅವರು ಭವಿಷ್ಯತ್ತಿನ ಬಗ್ಗೆ ಹೇಳಿರುವ ವಿಷಯಗಳಿಗೆ ನಡೀತಾ ಇರುವ ವಿಷಯಗಳಿಗೆ ಸಂಬಂಧವೇ ಇಲ್ಲ ಅಂತ. ಉದಾಹರಣೆಗೆ 2007ರಲ್ಲಿ ಸತ್ಯ ಸಾಯಿಬಾಬಾ ಅವರು ಚಂದ್ರನಲ್ಲಿ ವಿಶ್ವರೂಪವನ್ನ ತೋರ್ತೇನೆ ಅಂತ ಹೇಳಿದ್ರು. ಆ ಸಮಯದಲ್ಲಿ ಸಾವಿರಾರು ಭಕ್ತರು ಆ ದೃಶ್ಯ ಕಾಣುವುದಕ್ಕೆ ಪುಟ್ಟಪರ್ತಿಗೆ ಬಂದಿದ್ರು. ಆದರೆ ಅಂತಹ ವಿಸ್ಮಯ ಯಾವುದೂ ಕೂಡ ಅಲ್ಲಿ ನಡೆಯೋದೇ ಇಲ್ಲ. ಇದರಿಂದ ಬಾಬಾ ಅವರು ಕೂಡ 1 ಗಂಟೆಯ ಕಾಲ ಕಾದು ಅಲ್ಲಿಂದ ಮತ್ತೆ ತಮ್ಮ ನಿವಾಸಕ್ಕೆ ತೆರಳುತ್ತಾರೆ.
ಇನ್ನು 2011 ಏಪ್ರಿಲ್ ತಿಂಗಳಲ್ಲಿ ಸತ್ಯ ಸಾಯಿಬಾಬಾ ಅವರು ವಿಧಿವಶರಾಗ್ತಾರೆ. ಸತ್ಯ ಸಾಯಿಬಾಬಾ ಅವರು ಸಾಯುವ ಮುನ್ನ ಅಂದ್ರೆ 20 ದಿನಗಳ ಮುಂಚೆಯೇ ಆಶ್ರಮದಲ್ಲಿ ಶವಪೆಟ್ಟಿಗೆಯನ್ನ ತಂದಿಡಲಾಗಿತ್ತಂತೆ. ಹಾಗಾದ್ರೆ ಆ ದಿನ ಏನಾಗಿತ್ತು? ಸತ್ಯ ಸಾಯಿಬಾಬಾ ಅವರನ್ನ ಕೊಲೆ ಮಾಡಲಾಯ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡುತ್ತೆ. ಸತ್ಯ ಸಾಯಿಬಾಬಾ ಅವರ ಆಶ್ರಮದಲ್ಲಿ 4 ಜನ ಇದ್ರಂತೆ. ಅವರು 4 ಜನರು ಸಾಯಿಬಾಬಾ ಅಂದ್ರೆ ಸತ್ಯ ಸಾಯಿಬಾಬಾ ಅವರನ್ನ ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರಂತೆ. 1993 ಜೂನ್ 6ನೇ ತಾರೀಕಿನಂದು ಸತ್ಯ ಸಾಯಿಬಾಬಾ ಅವರು ಉಳ್ಕೊಳ್ತಾ ಇದ್ದಂತಹ ಮನೆಯೊಳಗೆ 4 ಜನರು ನುಗ್ಗಿ ಸಾಯಿಬಾಬಾ ಅವರನ್ನ ಕೊಲ್ಲೋದಕ್ಕೆ ಶುರು ಮಾಡಿರ್ತಾರೆ. 1993 ಜೂನ್ 6ನೇ ತಾರೀಕಿನಂದು ಪೊಲೀಸರಿಗೆ ಒಂದು ಫೋನ್ ಕಾಲ್ ಬರುತ್ತೆ. 4 ಜನ ಅನುಮಾನಾಸ್ಪದ ವ್ಯಕ್ತಿಗಳು ಸಾಯಿಬಾಬಾ ಅವರನ್ನ ಕೊಲ್ಲೋದಕ್ಕೆ ಆಶ್ರಮಕ್ಕೆ ನುಗ್ಗಿದ್ದಾರೆ ಎನ್ನುವಂತಹ ಫೋನ್ ಕಾಲ್ ಬರುತ್ತೆ. ಅಷ್ಟೊತ್ತಿಗಾಗಲೇ ಪೊಲೀಸರು ಸ್ಥಳಕ್ಕೆ ಬರ್ತಾರೆ. ಆಶ್ರಮದುದ್ದಕ್ಕೂ ಭಕ್ತರ ದಂಡೆ ಹರಿದಿರತ್ತೆ. ಪೊಲೀಸರು ಎಲ್ಲಿದ್ದಾರೆ ಸಾಯಿಬಾಬಾ ಅಂತ ಹುಡುಕೋದ್ರಷ್ಟರಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ತಮ್ಮ ಕೊಠಡಿಯಲ್ಲಿ ಲಾಕ್ ಆಗಿರ್ತಾರೆ. ಆಗ ಏನೋ ಅಚಾತುರ್ಯ ನಡೆದಿದೆ ಅಂತ ಪೊಲೀಸರು ಭಾವಿಸಿದಾಗ ಸತ್ಯ ಸಾಯಿಬಾಬಾ ಇರುವಂತಹ ಕೊಠಡಿಯನ್ನ ಓಪನ್ ಮಾಡಿದಾಗ ಸಾಯಿಬಾಬಾ ಅವರ ಮುಂದೆ 4 ಜನ ಶಸ್ತ್ರಾಸ್ತ್ರಗಳನ್ನ ಹಿಡಿದುಕೊಂಡು ಇನ್ನೇನು ಚುಚ್ಚಬೇಕು ಅನ್ನುವಂತಹ ಪ್ರಸಂಗ ಇರತ್ತೆ. ಆಗ ಪೊಲೀಸರು ಬರ್ತಾರೆ. ಅದರ ಜೊತೆಗೆ ಇಬ್ಬರು ಅವರ ಭಕ್ತರು ಕೂಡ ಬರ್ತಾರೆ. ಆ ಇಬ್ಬರು ಭಕ್ತರನ್ನ ಈ 4 ಜನರು ದೇಹಕ್ಕೆ ತುಚ್ಚಿ ರಕ್ತದ ಮಡುವಿನಲ್ಲಿ ಬೀಳೋ ಹಾಗೆ ಮಾಡ್ತಾರೆ. ಅಷ್ಟೊತ್ತಿಗಾಗಲೇ ಸಾಯಿಬಾಬಾ ಅವರು ಜೀವ ಉಳಿಸಿಕೊಂಡು ಹೊರಗಡೆ ಬಂದಿದ್ರು. ಈಗ ಮೊದಲೇ ಹೇಳಿದ ಹಾಗೆ ಸಾಯಿಬಾಬಾ ಟ್ರಸ್ಟ್ ಹೆಮ್ಮರವಾಗಿ ಬೆಳೆಯುತ್ತೆ. ಈ ಒಂದು ಹೆಮ್ಮರವಾಗಿ ಬೆಳೆದಂತಹ ಟ್ರಸ್ಟ್ ನಲ್ಲಿ ಅನೇಕರು ಅಧಿಕಾರವನ್ನ ದುರುಪಯೋಗ ಮಾಡಿಕೊಳ್ತಾ ಇದ್ರು. ಸೊ ಹೀಗಾಗಿ ಒಬ್ಬ ವ್ಯಕ್ತಿ ಆ ಸಾಯಿಬಾಬಾ ಅವರಿಗೆ ಹೇಳ್ತಾರಂತೆ, ನಿಮಗೆ ಜೀವ ಭಯ ಇದೆ, ಸಾಯಿಬಾಬಾ ಟ್ರಸ್ಟ್ ಅನ್ನ ತುಂಬಾ ಜನರು ದುರುಪಯೋಗ ಮಾಡ್ಕೊಳ್ತಿದ್ದಾರೆ, ನಿಮ್ಮನ್ನ ಸಾಯಿಸುವ ಪ್ರಯತ್ನವೂ ಕೂಡ ಮಾಡ್ತಿದ್ದಾರೆ. ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ನೀವು ಬೇರೆ ಕಡೆ ಸ್ಥಳಾಂತರ ಆಗಿ ಅಂತ ಆ ನಿಗೂಢವಾದಂತಹ ವ್ಯಕ್ತಿ ಬಂದು ಹೇಳ್ತಾನೆ. ಹೀಗೆ ಸಾಯಿಬಾಬಾ ಅವರ ಕೊಲೆಗೆ ಅನೇಕರು ಸಂಚು ಹೂಡಿರ್ತಾರೆ. ಆದ್ರೆ 2011 ಮಾರ್ಚ್ ತಿಂಗಳಲ್ಲಿ ಉಸಿರಾಟದ ತೊಂದರೆಯಿಂದಾಗಿ ತಾವೇ ಕಟ್ಟಿದ್ದಂತಹ ಸತ್ಯ ಸಾಯಿಬಾಬಾ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ದಾಖಲಾಗ್ತಾರೆ. ಆದ್ರೆ 1 ತಿಂಗಳ ನಂತರ 2011 ಏಪ್ರಿಲ್ ತಿಂಗಳಲ್ಲಿ ಅವರು ಕೊನೆ ಉಸಿರೆಳೆದಿದ್ದಾರೆ ಅಂತ ಅನೌನ್ಸ್ ಮಾಡಿಬಿಡ್ತಾರೆ. ಇನ್ನು ಅವರ ಪಾರ್ಥಿವ ಶರೀರವನ್ನ ಇರಿಸಲು ಬೇಕಾಗಿದ್ದಂತಹ ಶವಪೆಟ್ಟಿಗೆಯನ್ನ 1 ತಿಂಗಳ ಮುಂಚೆಯೇ ತರಿಸಿಡಲಾಗಿತ್ತು ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಆ 1 ತಿಂಗಳಲ್ಲಿ ಸತ್ಯ ಸಾಯಿಬಾಬಾ ಅವರಿಗೆ ಏನಾಯ್ತು ಅಂದ್ರೆ ಏಪ್ರಿಲ್ 24ನೇ ತಾರೀಕು ಸತ್ಯ ಸಾಯಿಬಾಬಾ ಅವರು ದೈವಾಧೀನರಾಗ್ತಾರೆ. ಆದ್ರೆ ಏಪ್ರಿಲ್ 2ನೇ ತಾರೀಕಿನಂದೇ ಫ್ರೀಜರ್ ಅಂದ್ರೆ ದೇಹವನ್ನ ಇಡುವಂತಹ ಒಂದು ಪೆಟ್ಟಿಗೆ ಇರುತ್ತಲ್ಲ, ಆ ಒಂದು ಪೆಟ್ಟಿಗೆಯನ್ನ ಏಪ್ರಿಲ್ 2ನೇ ತಾರೀಕಿನಂದೇ ಟ್ರಸ್ಟ್ ನವರು ಆರ್ಡರ್ ಮಾಡಿಸಿ ಆಶ್ರಮದಲ್ಲಿ ತಂದಿಟ್ಟಿರ್ತಾರೆ. ಇವರು ಸಾವು ಹೇಗಾಯ್ತು ಅನ್ನುವಂತಹದ್ದು ಈಗಲೂ ಕೂಡ ಯಕ್ಷ ಪ್ರಶ್ನೆ ಆಗಿದೆ. ಬಟ್ ಏನೇ ಆದ್ರೂ ವಿಮರ್ಶೆಗಳು, ಅನುಮಾನಗಳು ಇವೆಲ್ಲವೂ ಕೂಡ ಪಕ್ಕಕ್ಕೆ ಇಟ್ಟು ನೋಡಿದ್ರೆ ಪ್ರಜೆಗಳಿಗೆ ಇವರು ಮಾಡಿರುವಂತಹ ಸೇವೆ ಮತ್ತು ಈಗ ಅವರು ಹೆಸರಿನಲ್ಲಿ ನಡೀತಾ ಇರುವಂತಹ ಸಮಾಜ ಸೇವೆ ಕೆಲಸಗಳು ಬಹಳಷ್ಟು ಜನರಿಗೆ ಉಪಯುಕ್ತವಾಗ್ತಾ ಇದೆ. ಸೊ ಈ ಎಲ್ಲ ವಿಷಯಗಳನ್ನ ನೋಡಿ ಸತ್ಯ ಸಾಯಿಬಾಬಾ ಅವರು ದೇವರು ಹೌದಾ ಅಲ್ವಾ ಅನ್ನೋ ವಿಚಾರ ನಿಮಗ್ ಬಿಟ್ಟಿದ್ದು. ಆದ್ರೆ ಅದೇನೇ ಆಗಲಿ, ನಾವು ಮೊದಲೇ ಹೇಳಿದ ಹಾಗೆ ಸತ್ಯ ಸಾಯಿಬಾಬಾ ಅವರು ದೇವರಾಗಿದ್ರಾ ಇಲ್ವಾ ಅನ್ನೋದು ಸೆಕೆಂಡರಿ ಆಗತ್ತೆ. ಆದರೆ ಅದೆಷ್ಟೋ ಕೋಟ್ಯಾಂತರ ಜನರಿಗೆ ನೀರಾಗಿರಬಹುದು, ಮೂಲಭೂತ ಸೌಕರ್ಯ ಆಗಿರಬಹುದು, ಆರೋಗ್ಯ ವಿಚಾರವಾಗಿರಬಹುದು, ಅವರ ಟ್ರಸ್ಟ್ ವತಿಯಿಂದ ಅನೇಕ ಅನ್ನದಾಸೋಹಗಳು, ವಿದ್ಯಾಸಂಸ್ಥೆಗಳು ನಡೀತಾ ಇವೆ. ಅದೆಷ್ಟೋ ಬಡವರಿಗೆ ಅವರು ದೇವರಾಗೇ ಇದ್ದಾರೆ. ಇದಾಗಿತ್ತು ಸತ್ಯ ಸಾಯಿಬಾಬಾ ಅವರ ಬಗೆಗಿನ ಮಾಹಿತಿ. ಇಂತಹ ಮತ್ತಷ್ಟು ಮಿಸ್ಟರಿ ಸ್ಟೋರಿಗಳನ್ನ ನೋಡೋದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೇನನ್ಸುತ್ತೆ, ಸತ್ಯ ಸಾಯಿಬಾಬಾ ಅವರು ದೇವರಾಗಿದ್ರ ಅಥವಾ ಸಮಾಜ ಸೇವೆಯಿಂದಲೇ ಇವತ್ತು ಏನು ಅನ್ನ ತಿಂತಾ ಇದ್ದಾರಲ್ಲ ಅವರು ನಿಜವಾಗ್ಲೂ ದೇವರೇನ? ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.